ಕರ್ನಾಟಕ ರಕ್ಷಣಾ ವೇದಿಕೆ ಸಿನಿಮಾ ಚಾನೆಲ್ ಸಂತೋಷ್ ಅಂತ ಮಾತಾಡ್ತಾರೆ ಸರ್. ಇದು ನಿಮ್ದು ಕೆಫೆ ಆಲ್ಮೋಸ್ಟ್ ಎಲ್ಲಾ ಕೆಫೆದಲ್ಲೂ ಬೋರ್ಡ್ ಇರೋದು ಬರೀ ಇಂಗ್ಲಿಷ್ ಅಲ್ಲಿ ಇದೆ. ಆಲ್ರೆಡಿ ನಮ್ಮ ಹುಡುಗರು ಬಂದು ನಿಮ್ಗೆ ನೋಟಿಸ್ ಕೊಟ್ಟು ಹೋಗಿದ್ದಾರೆ. 15 days ಟೈಮ್ ಕೇಳಿದ್ರಂದ್ರೆ ಟೈಮ್ ಕೊಟ್ಟು ಕೂಡ ಹೋಗಿದ್ದಾರೆ. ಇಂದ ಗಂಟ ಒಂದು ಕಡೆನೂ ಚೇಂಜ್ ಆಗಿಲ್ಲ. ಓಕೆ ಓಕೆ, ಇದಕ್ಕೆ ನೋಟಿಸ್ ಕೊಟ್ಬಿಟ್ಟು ಹೋಗಿದ್ರಲ್ಲ, ಇದು ಯಾಕಾಗಿಲ್ಲ ಅಂತ ನಾನು ಕೇಳ್ತಾ ಇರೋದು. ಓಕೆ, ಹಾ, ಬಟ್ ಅಟ್ಲೀಸ್ಟ್ ಚೇಂಜ್ ಮಾಡ್ಬೇಕಲ್ಲ. ಸರಿ ಸರ್, ಓಕೆ. ನಾನು ಹೇಳೋದು ನಿಮ್ದು ಎಲ್ಲಿ ಆಲ್ ಓವರ್ ಕರ್ನಾಟಕ ಯಾವ್ದಾದ್ರು ಬ್ರಾಂಚಸ್ ಇದೆ ಎಲ್ಲಾದ್ರಾಗೂ ಚೇಂಜ್ ಮಾಡಿಸ್ಕೊಡಿ ನಮ್ಗೆ. ನಿಮ್ಗೆ ಗೊತ್ತು, ಈಗ BBMP ಪ್ರಕಾರ GBA ಪ್ರಕಾರ 60% ಕನ್ನಡ, ಇನ್ನು 40% ಇಂಗ್ಲಿಷ್ ಇರ್ಬೇಕು ಅಂತ. ನಿಮ್ದು ಫುಲ್ 100% ಇಂಗ್ಲಿಷ್ ಇರೋದು, ಕನ್ನಡ ಇಲ್ಲೇ ಇಲ್ವಾ? ಹಾಗೆ ಮತ್ತೆ ನಿಮ್ ಸ್ಟಾಫ್ಸ್ ಇದಾರಲ್ಲ, ನಿಮ್ ಸ್ಟಾಫ್ಸ್ಗೆ ಫಸ್ಟ್ ಕನ್ನಡ ಮಾತಾಡ್ಬೇಕು ಹೇಳಿ, ಓಕೆನಾ? ಅವ್ರಿಗೆ ಯಾರಿಗೋ ಮ್ಯಾನೇಜರ್ ಕಾಲ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ, ಕನ್ನಡ ಬರಲ್ಲ, ಇಂಗ್ಲಿಷ್ ಮಾತಾಡಕ್ಕೆ ಅದು ಗೊತ್ತಾಗಬೇಕಲ್ಲ ಅವ್ರಿಗೆ. ಇಲ್ಲ ನಾನು ಆಗಲ್ಲ, ನನ್ಗೆ ಬರಲ್ಲ, ನಾನು ಮಾತಾಡೋದು ಇಂಗ್ಲಿಷ್ ಅಲ್ಲಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ವಿ ಅಂದ್ರೆ ಕನ್ನಡ ಮಾತಾಡ್ಬೇಕಲ್ಲ. ಕರ್ನಾಟಕದಲ್ಲಿ ತಾನೇ ಕೆಲಸ ಮಾಡ್ತಿರೋದು. ಹಾ, ಎಷ್ಟು ವರ್ಷ ಆಯ್ತು ಕನ್ನಡಕ್ಕೆ ಬಂದವರು? ಕನ್ನಡ ಮಾತಾಡಿದ ಅಂದ್ರೆ ಹೆಂಗೆ ಹೇಳ್ಬೇಕು? ಇಲ್ಲ ಸರ್ ನಮ್ಗೆ ಬರಲ್ಲ ಮಾತಾಡಕ್ಕೆ ಅಂದ್ರೆ ಇಂಗ್ಲಿಷ್ ಅಲ್ಲೇ ಮಾತಾಡಿ ನೀವು, ನಮ್ ಕನ್ನಡ ಬರಲ್ಲ ಅಂದ್ರೆ 4 ತಿಂಗಳನ್ನಾಗ್ಲಿ ಏನಾಗ್ಲಿ ಅಟ್ಲೀಸ್ಟ್ ಈಗ ಬರಲ್ಲ ಅಂದ್ರೆ ಕಲ್ತ್ಕೊಂತೀನಿ ಮಾತಾಡ್ತೀನಿ ಅಂತ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ಇಲ್ಲ ನನ್ಗೆ ಕನ್ನಡ ಬರಲ್ಲ, ನೀವು ಇಂಗ್ಲಿಷ್ ಅಲ್ಲೇ ಮಾತಾಡಿ ಅಂದ್ರೆ ಸರಿ, ಇದು ನೀವು ಕ್ಲೋಸ್ ಮಾಡಿದ್ರೆ ಈಗ ನಾನೀಗ 1 ವೀಕಲ್ ಕ್ಲೋಸ್ ಮಾಡ್ತೀರಾ? ಇದು 1 ವೀಕಲ್ ಕ್ಲೋಸ್ ಮಾಡಿಲ್ಲ ಅಂದ್ರೆ ನಾನ್ ಬಂದ್ ಬೋರ್ಡ್ ಎಲ್ಲ ಕಿತ್ತಾಕ್ತೀನಿ, ಇಲ್ಲ ಮಸಿ ಬೆಳಿತೀನಿ. ಹಾ, ಬೇರೆ ಯಾವ ಬ್ರಾಂಚಸ್ ಅಲ್ಲಿ ಈ ತರ ಆಗಲ್ಲ. ಸರಿ, ಓಕೆ. ಸರಿ, ನಾನು ಇರೋದು ಹೇಳಿದೆ, ನಿಮ್ ಆಲ್ ಓವರ್ ಕರ್ನಾಟಕ ಬ್ರಾಂಚಸ್ ಏನಿದೆ ಎಲ್ಲದರಲ್ಲೂ ಚೇಂಜ್ ಮಾಡಕ್ ಟ್ರೈ ಮಾಡಿ. ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ಆಲ್ರೆಡಿ ಹೇಳಿದೀನಿ, ಇನ್ಫಾರ್ಮ್ ಮಾಡ್ಬಿಡಿ. ನನ್ಗೆ ಎಲ್ಲೇ ಕಾಣಿಸ್ತು ನೆಕ್ಸ್ಟ್ ನಾನು ವಾರ್ನಿಂಗ್ ಕೊಡಲ್ಲ, ನೆಕ್ಸ್ಟ್ ಕಿತ್ತಾಕದೆ ಮಸಿ ಬೆಳೆದೇ ಮಾಡ್ತೀನಿ ನಾನು. ಓಕೆ.